ಘೋಷಣೆಯಾದ ಟಾಕ್ಸಕ್ ಅ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ಕುತೂಹಲ ಮೂಡಿಸಿದೆ. ಈ ಸಿನಿಮಾ ಸಾಮಾನ್ಯ ಮಾಸ್ ಎಂಟರ್ಟೈನರ್ ಅಲ್ಲ ಎಂಬುದು ಟೈಟಲ್ನಿಂದಲೇ ಸ್ಪಷ್ಟವಾಗುತ್ತದೆ. ಕೆಜಿಎಫ್ ನಂತರ ಯಶ್ ಅವರು ಆಯ್ಕೆ ಮಾಡಿಕೊಂಡಿರುವ ಈ ಪ್ರಾಜೆಕ್ಟ್ ಅವರ ಕರಿಯರ್ನಲ್ಲೇ ವಿಭಿನ್ನ ಹೆಜ್ಜೆ ಎನ್ನಬಹುದು. ಟಾಕ್ಸಕ್ ಅನ್ನು ನಿರ್ದೇಶಿಸುತ್ತಿರುವುದು ಗೀತು ಮೋಹನ್ದಾಸ್. ಅವರ ಹಿಂದಿನ ಕೆಲಸಗಳನ್ನು ನೋಡಿದರೆ ಅವರು ಸ್ಟಾರ್ಗಿಂತ ಕಥೆ, ವಾತಾವರಣ ಮತ್ತು ಕ್ರಾಫ್ಟ್ಗೆ ಹೆಚ್ಚು ಒತ್ತು ನೀಡುವ ನಿರ್ದೇಶಕಿ. ಅದರರ್ಥ ಈ ಸಿನಿಮಾ ಡೈಲಾಗ್ ಮತ್ತು ಫೈಟ್ಗಳಿಗಿಂತ ಮನಸ್ಸಿಗೆ ತಾಕುವ ಡಾರ್ಕ್ ನ್ಯಾರೇಟಿವ್ ಮೇಲೆ ನಿಂತಿರಬಹುದು. ಟಾಕ್ಸಕ್ ಅನ್ನೋ ಶಬ್ದವೇ ಸೂಚಿಸುವಂತೆ ಈ ಕಥೆ ಮಾನವ ಮನಸ್ಥಿತಿ, ಅಧಿಕಾರ, ಹಿಂಸೆ ಮತ್ತು ಸಮಾಜದ ಒಳಗಿರುವ ಕತ್ತಲೆಯ ಬಗ್ಗೆ ಇರಬಹುದು ಎಂಬ ನಿರೀಕ್ಷೆಯಿದೆ. ಇದು ಫೇರಿ ಟೇಲ್ ಅನ್ನಿಸಿಕೊಂಡರೂ ಮಕ್ಕಳ ಕಥೆಯಲ್ಲ, ಇದು ವಯಸ್ಕರಿಗೆ ಹೇಳುವ ಕಠಿಣ ಸತ್ಯಗಳ ಕಥೆಯಾಗಿರಬಹುದು. ಯಶ್ ಅವರ ಇಮೇಜ್ ವಿಚಾರಕ್ಕೆ ಬಂದರೆ ಕೆಜಿಎಫ್ ಮೂಲಕ ಅವರು ಮಾಸ್ ಹೀರೋ ಆಗಿದ್ದಾರೆ. ಆದರೆ ಟಾಕ್ಸಕ್ ಮೂಲಕ ಅವರು ಮಾಸ್ನಿಂದ ಹೊರಬಂದು ಪರ್ಫಾರ್ಮರ್ ಆಗಿ ಗುರುತಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿರುವುದು ಕಾಣುತ್ತದೆ. ಇದು ಒಂದು ದೊಡ್ಡ ರಿಸ್ಕ್ ಕೂಡ ಹೌದು. ಯಾಕೆಂದರೆ ಸಾಮಾನ್ಯ ಕನ್ನಡ ಪ್ರೇಕ್ಷಕರು ಇನ್ನೂ ಫುಲ್ ಎಂಟರ್ಟೈನ್ಮೆಂಟ್ ಮತ್ತು ಕ್ಲಿಯರ್ ಹೀರೋ ಇಮೇಜ್ನು ಇಷ್ಟಪಡುತ್ತಾರೆ. ಟಾಕ್ಸಕ್ ಹೆಚ್ಚು ಸ್ಟೈಲಿಶ್, ಸ್ಲೋ ಬರ್ನ್ ಮತ್ತು ಸಿಂಬಾಲಿಕ್ ಆಗಿದ್ದರೆ ಎಲ್ಲರಿಗೂ ಕನೆಕ್ಟ್ ಆಗದೆ ಹೋಗುವ ಸಾಧ್ಯತೆ ಇದೆ. ಆದರೆ ಮತ್ತೊಂದು ಕಡೆ ಇಂತಹ ಪ್ರಯೋಗಗಳೇ ಇಂಡಸ್ಟ್ರಿಯನ್ನು ಮುಂದೆ ಕರೆದೊಯ್ಯುತ್ತವೆ. ಟಾಕ್ಸಕ್ ಯಶಸ್ವಿಯಾದರೆ ಕನ್ನಡ ಸಿನಿಮಾಗೆ ಗ್ಲೋಬಲ್ ಲೆವೆಲ್ನಲ್ಲಿ ಹೊಸ ಗುರುತು ಸಿಗುವ ಸಾಧ್ಯತೆಯಿದೆ. ಒಟ್ಟಿನಲ್ಲಿ ಟಾಕ್ಸಕ್ ಒಂದು ಬ್ಲಾಕ್ಬಸ್ಟರ್ ಫಾರ್ಮುಲಾ ಸಿನಿಮಾ ಆಗದೇ ಇರಬಹುದು, ಆದರೆ ಇದು ಕಲ್ಟ್ ಸಿನಿಮಾ ಆಗುವ ಎಲ್ಲಾ ಲಕ್ಷಣಗಳನ್ನು ಹೊಂದಿದೆ. ಇದು ಹಿಟ್ ಆಗುತ್ತದೋ ಇಲ್ಲವೋ ಅನ್ನೋದಕ್ಕಿಂತ ಕನ್ನಡ ಸಿನಿಮಾ ಯಾವ ದಿಕ್ಕಿಗೆ ಹೋಗಬಹುದು ಅನ್ನೋದಕ್ಕೆ ಈ ಸಿನಿಮಾ ಒಂದು ಪ್ರಮುಖ ಪರೀಕ್ಷೆ.